ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಇನ್ನು ಹುಟ್ಟೂರು ಸೋಮನಹಳ್ಳಿಗೆ 10 ಗಂಟೆ ವೇಳೆಗೆ ಪಾರ್ಥಿವ ಶರೀರವು ಕೂಡ ರವಾನೆ ಆಗುವಂತದ್ದು. ಆ ನಿಟ್ಟಿನಲ್ಲಿ ಅಂತಿಮ ಹಂತದ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಳ್ತಾ ಇರುವಂತದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಅಂತಿಮ ದರ್ಶನಕ್ಕೆ ಇನ್ನೇನು ಪಾರ್ಥಿವ ಶರೀರವು ಕೂಡ ಹುಟ್ಟೂರು ಸೋಮನಹಳ್ಳಿಗೆ ರವಾನೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇಲ್ಲಿ ಪಾರ್ಥಿವ ಶರೀರವನ್ನ ಇಟ್ಟುವಂತ ಸ್ಥಳದಲ್ಲಿ ಹೂವಿನಿಂದ ಅಲಂಕಾರವನ್ನು ಕೂಡ ಮಾಡಿರುವಂತದ್ದು. ಈ ಒಂದು ಸ್ಥಳದಲ್ಲಿ ಪಾರ್ಥಿವ ಶರೀರವನ್ನು ಇಡಲಾಗುವಂತದ್ದು. ಈಗಾಗಲೇ ಬಿಳಿ ಹೂಗಳು ಮತ್ತು ಹಸಿರು ಎಲೆಗಳಿಂದ ಅಲಂಕಾರವನ್ನ ಈ ಒಂದು ಸ್ಥಳವನ್ನ ಅಲಂಕಾರ ಮಾಡಿದ್ದಾರೆ. ಮತ್ತೊಂದು ಕಡೆ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆಯೋದಕ್ಕೆ ಸಾರ್ವಜನಿಕರಿಗೆ ಈಗಾಗಲೇ ಸರತಿ ಸಾಲುಗಳ ಬ್ಯಾರಿಕೇಡ್ ಅನ್ನು ಕೂಡ ಅಳವಡಿಸಿರುವಂತದ್ದು. ಒಂದು ಕಡೆ ವಿಐಪಿಗಳಿಗೂ ಕೂಡ ಒಂದು ಸ್ಥಳವನ್ನ ಈಗಾಗಲೇ ನಿಯೋಜನೆ ಮಾಡಿ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ನಮ್ ಜೊತೆ ಈ ಎಲ್ಲದರ ಒಂದು ನೇತೃತ್ವವನ್ನ ಅಂದ್ರೆ ಈ ಒಂದು ಕಾರ್ಯದಲ್ಲಿ ಮ್ಯಾನೇಜ್ಮೆಂಟ್ ಅನ್ನ ವಹಿಸಿಕೊಂಡಿರುವಂತ ವಿಜಯ್ ಕುಮಾರ್ ಅವರು ಇದ್ದಾರೆ. ಸರ್, ಈಗಾಗಲೇ ಪಾರ್ಥಿವ ಶರೀರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೋಮನಹಳ್ಳಿಗೆ ಬರಲಿದೆ. ಸಿದ್ಧತೆ ಮಾಡ್ಕೊಂಡಿದ್ದೀರಾ ಸರ್? ಯಾವ ರೀತಿ ಇರುತ್ತೆ ಎಲ್ಲ ಮ್ಯಾನೇಜ್ಮೆಂಟ್ ಸ್ಟೇಜ್ ಎಲ್ಲ ಮಾಡಿದ್ದೀರಾ? ಏನ್ ಹೇಳ್ತೀರಾ ಸರ್? ಇಲ್ಲಿ ಪಾರ್ಥಿವ ಶರೀರ ಇಡುವಂತ ಜಾಗ ಇದು. ಸಾರ್ವಜನಿಕರ ದರ್ಶನಕ್ಕೆ ಈ ಜಾಗದಲ್ಲಿ ಇಡ್ತೇವೆ. ಮಿಕ್ಕಿದ ಕಾರ್ಯ ಎಲ್ಲ ಬಂದು ಸಂಜೆ ಆ ಜಾಗದಲ್ಲಿ ಆಗುತ್ತೆ. ಇಲ್ಲಿ ಸಾರ್ವಜನಿಕರು ಬರೋಕೆ ಅಂತಾನೆ 3 ಟೈರ್ ವ್ಯವಸ್ಥೆ ಮಾಡಿದೀವಿ. ಅಂದ್ರೆ ಎಷ್ಟೇ ಜನಸಂಖ್ಯೆ ಜಾಸ್ತಿ ಆದ್ರೂ 3 ಟೈರ್ ಅಲ್ಲಿ ಬಂದು ಈಸಿಯಾಗಿ ದರ್ಶನ ಮಾಡ್ಕೊಂಡು ಹೋಗುವಂತ ವ್ಯವಸ್ಥೆ ಮಾಡಿದೀವಿ. ಇಲ್ಲಿ ಈ ಜಾಗ ಬಂದು ಕಂಪ್ಲೀಟ್ ವೈಟ್ ಆರ್ಚಿಡ್, ವೈಟ್ ರೋಸ್, ವೈಟ್ ಸೇವಂತಿಗೆಯಲ್ಲಿ ಅಲಂಕಾರ ಮಾಡಿದೀವಿ. ಎಲ್ಲಾ ರೀತಿಯಂತ ಸುಸಜ್ಜಿತವಾಗಿ ರೆಡಿ ಆಗಿದೆ ಸರ್. ಸರ್, ಯಾರ ಸೂಚನೆ ಮೇರೆಗೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ ಸರ್? ಪ್ಲಾನಿಂಗ್ ಆಗಿ ಮಾಡಿರುವಂತದ ಏನು? ಇಲ್ಲ, ಎಲ್ಲ ಜಿಲ್ಲಾಡಳಿತ ಏನ್ ಹೇಳ್ತಾರೋ ಅದ್ರ ಪ್ರಕಾರನೇ ಪ್ಲಾನ್ ಮಾಡಿದೀವಿ. SP ಸರ್ ಏನ್ ಹೇಳ್ತಾರೋ ಅದ್ರ ಪ್ರಕಾರ ಬಂದೋಬಸ್ತ್ ಮಾಡಿದೀವಿ. ನಮ್ಮ DC ಸರ್ ಏನ್ ಹೇಳಿದಾರೋ ಅದ್ರ ಪ್ರಕಾರ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ಬಹಳಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾರೆ. ಆ ನಿಟ್ಟಿನಲ್ಲಿ ಅವರಿಗೆ ಬ್ಯಾರಿಕೇಡ್ ಅನ್ನು ಅಳವಡಿಸುವಂತ, ಸರತಿ ಸಾಲಿನಲ್ಲಿ ಕ್ಯೂನಲ್ಲಿ ಬಂದು ನಿಂತು ಹೋಗುವಂತದ್ದು, ಅದೇ ಯಾವ ರೀತಿ ವ್ಯವಸ್ಥೆ ಇದೆ ಅಂತ ಸರ್? ಕಂಪ್ಲೀಟ್ ರೋಡ್ ಇಂದ ನಿಮಗೆ ಮೇನ್ ರೋಡ್ ಇದೆ ನೋಡಿ, ಮೇನ್ ರೋಡ್ ಇಂದ ಹೆಚ್ಚು ಕಮ್ಮಿ ಅಂದ್ರೆ ನಿಮಗೆ ಕಮ್ಮಿ ಅಂದ್ರೆ 1.2 ಕಿಲೋಮೀಟರ್ಗೂ ಬ್ಯಾರಿಕೇಟಿಂಗ್ ಮಾಡಿದೀವಿ. ಕ್ಯೂ ನಿಂತ್ಕೊಂಡು ಬರುವಂತ ವ್ಯವಸ್ಥೆ ಆಗಿದೆ. ಅದರಲ್ಲಿ 3 ಟೈರ್ ಇದೆ. ಒನ್ ಕ್ಯೂ ಅಲ್ಲಿ ನಿಮಗೆ 10,000 ಜನ ಬಂದ್ರು ಯಾವುದೇ ತೊಂದರೆ ಆಗದಂಗೆ ಪಾಸ್ ಆಗುವಂತ ವ್ಯವಸ್ಥೆಯನ್ನು ಮಾಡಿದ್ವಿ ಸರ್. ಮತ್ತೆ ವಿಐಪಿಗಳಿಗೆ ಆಸನಗಳ ವ್ಯವಸ್ಥೆ ಮತ್ತೆ ಅಂತ್ಯಕ್ರಿಯೆ ಸ್ಥಳದಲ್ಲೂ ಕೂಡ ಆಸನದ ವ್ಯವಸ್ಥೆ ಮಾಡಿದಿರಾ ಏನು? ವಿಐಪಿಗಳಿಗೆ ನೋಡಿ ಅಂತ್ಯಕ್ರಿಯೆ ಸ್ಥಳ ನಡೆಯೋ ಜಾಗದಲ್ಲಿ ಅಲ್ಲಿ ಇವಾಗ ಏನ್ ಅಲ್ಲಿ ಕಾಣಿಸ್ತಾ ಆ ಜಾಗ ಮಾಡಿದೀವಿ. ಇದು ಬಂದು ಮೀಡಿಯಾದವರಿಗೆ ಇಲ್ಲಿ ಮಾಡಿದೀವಿ. ಆಮೇಲೆ ವಿಐಪಿಗಳಿಗೆ ಇಲ್ಲಿ ಮಾಡಿದೀವಿ. ಕುಟುಂಬಸ್ಥರಿಗೆ ಈ ಜಾಗ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಈ ಜಾಗ ಕುಟುಂಬಸ್ಥರಿಗೆ ಮಾಡಿದೀವಿ. ಇದಿಷ್ಟು ವಿಜಯ್ ಕುಮಾರ್ ಅವರ ಮಾತಾಗಿರುವಂತದ್ದು. ಅಂದ್ರೆ ಪಾರ್ಥಿವ ಶರೀರವನ್ನ ಇಡುವಂತ ಅಂತಿಮ ದರ್ಶನ ಸ್ಥಳದಲ್ಲಿ ಎಲ್ಲಾ ರೀತಿಯ ಹೂವಿನ ಅಲಂಕಾರವನ್ನ ಮಾಡಲಾಗಿದೆ. ಮತ್ತೆ ವಿಐಪಿಗಳಿಗೂ ಕೂಡ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತ್ತೊಂದು ಕಡೆ ಸಾರ್ವಜನಿಕರ ದರ್ಶನಕ್ಕಾಗಿ ಅಂದ್ರೆ ಆ ಸಾರ್ವಜನಿಕರು ಬಂದಂತ ಸಂದರ್ಭದಲ್ಲಿ ಒಟ್ಟು 3 ಸಾಲಿನ ಮೂಲಕ ಎಂಟ್ರಿಯನ್ನ ಸಾರ್ವಜನಿಕರು ಕೊಡಬಹುದು. ಕ್ಯೂನಲ್ಲಿ ನಿಂತು ಅಂತಿಮ ದರ್ಶನವನ್ನು ಪಡಿಬಹುದು. ಒಂದೇ ಸಾರಿ 10,000ಕ್ಕೂ ಒಂದೊಂದು ಕ್ಯೂನಲ್ಲೂ ಒಂದೊಂದು ಲೈನ್ನಲ್ಲೂ ಕೂಡ 10,000 ಮಂದಿ ನಿಂತು ಬಂದು ದರ್ಶನವನ್ನ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಮಾಹಿತಿಗಳನ್ನು ಕೂಡ ಕೊಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಹರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಸೋಮನಹಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.